ಸಿಲಿಕಾನ್ ಎಲಿವೇಟರ್ಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಜ್ಯದಾದ್ಯಂತ ಇವತ್ತು ಆಯುಧ ಪೂಜೆಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಸಹಜವಾಗಿ ರಾಜ್ಯದ ಜನ ಪ್ರಮುಖವಾಗಿ ಸಿಲಿಕಾನ್ ಸಿಟಿಯಲ್ಲಿ ಹಬ್ಬದ ಕಳೆಗಟ್ಟೋದು ಈ ಕೆಆರ್ ಮಾರುಕಟ್ಟೆಯಿಂದ. ಕಾರಣ ಹಬ್ಬ ಬಂದ್ರೆ ಸಾಕು ಅಲ್ಲಿ ಖರೀದಿಗೆ ಜನ ಮುಗಿಬೀಳ್ತಾರೆ. ಹೂವು ಹಣ್ಣು ಎಲ್ಲ ಸ್ವಲ್ಪ ಕಡಿಮೆ ಬೆಲೆಗೆ ಸಿಗಬಹುದು ಅನ್ನೋ ಕಾರಣಕ್ಕೆ ಕೆಆರ್ ಮಾರ್ಕೆಟ್ ಕಡೆಗೆ ಇಡೀ ಬೆಂಗಳೂರಿನ ಜನ ಮುಖ ಮಾಡೋದು. ಹಾಗಾಗಿ ಇಂಥ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಖರೀದಿ ಭರಾಟೆ ಜೋರಾಗಿದ್ದು ಬೆಳಿಗ್ಗೆ ಮಾರುಕಟ್ಟೆಗೆ ಬಂದಿದ್ದಾರೆ ನೂರಾರು ಜನ. ತಮಗೆ ಅಗತ್ಯ ಇರುವ ವಸ್ತುಗಳ ಖರೀದಿಯಲ್ಲಿ ತೊಡಗಿದ್ದಾರೆ. ಹೂವು ಹಣ್ಣುಗಳ ಬೆಲೆ ಗಗನಕ್ಕೇರಿದ್ರೂ ಕೂಡ ಖರೀದಿ ಜೋರಾಗಿ ಆಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ನೂರಾರು ಜನ ಬಂದಿರೋದ್ರಿಂದ ಕೆಆರ್ ಮಾರ್ಕೆಟ್ ಬಳಿ ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ ಅಂತೆ. ಸಹಜವಾಗಿ ಸಿಲಿಕಾನ್ ಸಿಟಿ ಹಬ್ಬ ಕಳೆಗಟ್ಟೋದು ಇದೇ ಕೆಆರ್ ಮಾರ್ಕೆಟ್. ಕಾರಣ ಹಬ್ಬ ಬಂದರೆ ಸಾಕು ಇಡೀ ಬೆಂಗಳೂರಿನ ಮೂಲೆ ಮೂಲೆಯಿಂದ ಜನ ಕೆಆರ್ ಮಾರ್ಕೆಟ್ ಕಡೆಗೆ ಬರ್ತಾರೆ. ಕಾರಣ ಇಷ್ಟೇ, ತಾವಿರುವಂತಹ ಏರಿಯಾಗಳಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಬಲ್ಕ್ ಆಗಿ ಕೆಆರ್ ಮಾರ್ಕೆಟಲ್ಲಿ ಹೂವು ಹಣ್ಣು ತೆಗೆದುಕೊಂಡಾಗ ಸ್ವಲ್ಪ ರೇಟ್ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಜನ ಇಲ್ಲಿ ಬಂದು ಹಬ್ಬಕ್ಕೆ ಹೂವು ಹಣ್ಣು ಖರೀದಿ ಮಾಡೋದು ದೃಶ್ಯ ನೋಡ್ತಾ ಇದ್ದೀರಿ. ಏನೋ ರೀಲ್ಸ್ ಹಾಕೊಂಡು ಅದೇ ಯಾಕೆ ಡೇಂಜರ್ ಅಂದರೆ ಜಾಸ್ತಿ ಆಗುತ್ತೆ. ಮಾತಾ ಲೈಟ್ ಉರಿತೇನೆ ನೋಡಿ ಅಲ್ಲಿ. ಬರ್ತಾ ಇರುವಂತಹ ದೃಶ್ಯ ಇಡೀ ಬೆಂಗಳೂರಿನ ಜನ ಯಾವುದೇ ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಹಬ್ಬ ಹರಿದಿನಗಳಲ್ಲಿ ಈ ಹೂ ಹಣ್ಣು ಖರೀದಿಗೆ ಬರೋದು ಇದೇ ಕೆಆರ್ ಮಾರ್ಕೆಟ್ ಪ್ರದೇಶಕ್ಕೆ. ಹಾಗಾಗಿ ಸಹಜವಾಗಿ ಕಾಲಿಡೋದಕ್ಕೆ ಜಾಗ ಇರಲ್ಲ. ಬೆಳಗ್ಗೆಯಿಂದಲೂ ಕೂಡ ಈ ವ್ಯಾಪಾರ ವಹಿವಾಟುಗಳು ಬಲು ಜೋರಾಗಿ ಕೆಆರ್ ಮಾರ್ಕೆಟ್ನಲ್ಲಿ ಆಗ್ತಾ ಇರುತ್ತೆ. ಸಹಜವಾಗಿ ಆ ರಸ್ತೆ ಮೂಲಕ ಓಡಾಡ್ತೀರಿ ಅಂದರೆ ಸ್ವಲ್ಪ ಹೊತ್ತು ಕಾಯಲೇಬೇಕು. ಕಾರಣ ಸಾಕಷ್ಟು ಜನ ಬಂದಿರೋದ್ರಿಂದ ಟ್ರಾಫಿಕ್ ಕಿರಿಕಿರಿ ಉಂಟಾಗುತ್ತೆ ಬೇರೆ ಜನರಿಗೆ. ಹಬ್ಬ ಅಂದ ತಕ್ಷಣ ಎಲ್ಲರಿಗೂ ಅರ್ಥ ಆಗಿರುತ್ತೆ. ಕೆಆರ್ ಮಾರ್ಕೆಟ್ ರಸ್ತೆನ ಕೆಲವರು ಅವಾಯ್ಡ್ ಮಾಡ್ತಾರೆ, ಇನ್ನು ಕೆಲವರು ಅಲ್ಲೇ ಹೋಗಬೇಕು ಅನ್ನೋರು ಈ ಪಾರ್ಕಿಂಗ್ ಸಮಸ್ಯೆ ಅನುಭವಿಸ್ತಾರೆ. ಕೆಆರ್ ಮಾರ್ಕೆಟ್ ಒಳಗಡೆ ಹೋಗೋದಕ್ಕೂ ಕೂಡ ಪರದಾಟ ಆಗುತ್ತೆ. ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗಿ ಜನಜಂಗುಳಿಯಿಂದ ಕೆಆರ್ ಮಾರ್ಕೆಟ್ ತುಂಬಿ ಹೋಗಿರುವ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಪ್ರತಿದಿನಕ್ಕೂ ಈ ಹಬ್ಬ ಹರಿದಿನಗಳಲ್ಲಿ ಇರುವಂತಹ ಈ ಹೂ ಹಣ್ಣು ಬೆಲೆಗೂ ಸ್ವಲ್ಪ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಜಾಸ್ತಿನೇ ಇದೆ ಅಂತ ಕೆಲವರು ಮಾತಾಡ್ತಾ ಇದ್ರು. ಜಾಸ್ತಿ ಇದ್ರೂ ಪರವಾಗಿಲ್ಲ, ಹಬ್ಬ ಮಾಡಲೇಬೇಕಲ್ಲ, ಅದು ಕೂಡ ದಸರಾ ಹಬ್ಬ. ಆಯುಧ ಪೂಜೆ ಅಂದರೆ ತಮ್ಮ ಮನೆಯಲ್ಲಿರುವಂಥ ವಾಹನಗಳು, ಮನೆಯಲ್ಲಿ ಪೂಜೆ, ಇದೆಲ್ಲದಕ್ಕೂ ಕೂಡ ಹೂವು ಹಣ್ಣು ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಜಾಸ್ತಿ ಹೂವು ಹಣ್ಣು ತೆಗೆದುಕೊಂಡಾಗ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಪರವಾಗಿಲ್ಲ, ಹೂ ಬೇಕು ಹಣ್ಣು ಬೇಕು ಅನ್ನೋ ಕಾರಣಕ್ಕೆ ಜನ ಅಲ್ಲಿ ಬಂದು ಖರೀದಿ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸಹಜವಾಗಿ ಹಬ್ಬ ಹರಿದಿನ ಒಂದಷ್ಟು ಫೆಸಿಲಿಟಿಗಳು ಕೂಡ ಕೆಆರ್ ಮಾರ್ಕೆಟ್ನಲ್ಲಿ ಆಗಬೇಕು ಅನ್ನೋದು ಬಹುತೇಕರ ಬೇಡಿಕೆ. ಬಟ್ ಅಂಥ ದೃಶ್ಯಗಳು ನೋಡಿದ್ರೆ ನಾವು ಎಲ್ಲೂ ಅರೇಂಜ್ ಮಾಡೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಜನ ಕೂಡೋದನ್ನು ನೋಡ್ತೀವಿ ದೃಶ್ಯಗಳಲ್ಲಿ. ಇದನ್ನು ಆಫ್ ಮಾಡಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ಕೆಆರ್ ಮಾರುಕಟ್ಟೆಯಿಂದ ನಮ್ಮ ಪ್ರತಿನಿಧಿ, ಹಿರಿಯ ಪ್ರತಿನಿಧಿ ಅಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಯಾವುದೇ ಹಬ್ಬ ಹರಿದಿನ ಬಂದಾಗಲೂ ಕೂಡ ಕೆಆರ್ ಮಾರ್ಕೆಟ್ ನೋಡ್ಬಿಟ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಸಂಭ್ರಮ ಸಡಗರ ಮನೆ ಮಾಡಿದೆ ಅಂತ. ಸೊ ಈಗಲೂ ಕೂಡ ಪರಿಸ್ಥಿತಿ ಹೆಂಗಿದೆ? ಹಬ್ಬದ ಸಂಭ್ರಮ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ಕೆಆರ್ ಮಾರ್ಕೆಟ್ನಲ್ಲಿ?
ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ KR ಮಾರ್ಕೆಟ್ ನಲ್ಲೂ ಕೂಡ ಸಾಕಷ್ಟು ಜನರು ಅಂದ್ರೆ ಸಾವಿರಾರು ಜನರು ಕೂಡ ಈಗಾಗಲೇ ಸೇರಿರುವಂತದ್ದು. ಯಾಕಂದ್ರೆ ಇವತ್ತು ಆಯುಧ ಪೂಜೆ ಇರುವಂತದ್ದು. ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಈಗಾಗಲೇ ಶಾಪಿಂಗ್ ಅಲ್ಲಿ ಬಿಸಿ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗ ನಾವು ಕೂಡ KR ಮಾರ್ಕೆಟ್ ನಲ್ಲೂ ಕೂಡ ಇದೀವಿ. ಅಂದ್ರೆ ಕೆಳಭಾಗದಲ್ಲಿ ಅಂದ್ರೆ ಸಾಕಷ್ಟು ಒಂದ್ ರೀತಿ ಟ್ರಾಫಿಕ್ ಜಾಮ್ ಆಗಿರುವ ಕಾರಣದಿಂದಾಗಿ ನಾವು ಕೂಡ ಏನು ಬಾಲಗಂಗಾಧರನಾಥ ಏನು ಫ್ಲೈಓವರ್ ಏನಿದೆ ಅಲ್ಲೂ ಕೂಡ ಇರುವಂತದ್ದು. ಈಗ ದೃಶ್ಯದಲ್ಲಿ ಸಹ ನೀವು ನೋಡ್ತಾ ಇರ್ಬೋದು. ಅಂದ್ರೆ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲೂ ಕೂಡ ಏನು ಪ್ರತಿ ವರ್ಷ ಈ ವರ್ಷ ಅಂತಲ್ಲ, ಯಾವುದೇ ಹಬ್ಬ ಆಗ್ಲಿ, ಅದು ದಸರಾ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಪ್ರತಿಯೊಂದು ಹಬ್ಬಕ್ಕೂ ಕೂಡ ಇದೇ ರೀತಿಯಾದಂತಹ ರಶ್ ಅನ್ನ ನಾವು KR ಮಾರ್ಕೆಟ್ ಅಲ್ಲೂ ಸಹ ನೋಡ್ತೀವಿ. ಹಣ್ಣಾಗಿರ್ಬೋದು, ಹೂವುಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಪದಾರ್ಥಗಳಾಗಿರ್ಬೋದು, ಬಾಳೆ ದಿಂಡಾಗಿರ್ಬೋದು, ಇವೆಲ್ಲವನ್ನು ಕೂಡ ತಗೊಳ್ಳೋದಕ್ಕೆ ಬೇರೆ ಬೇರೆ ತಾಲೂಕುಗಳಿಂದ ಬರ್ತಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಬರ್ತಾರೆ. ಅಂದ್ರೆ ಕೋಲಾರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಮತ್ತೆ ರಾಮನಗರ ಆಗಿರ್ಬೋದು, ಈ ಭಾಗದಿಂದನೂ ಕೂಡ ಸಾಕಷ್ಟು ಜನರು ಕೂಡ ಬರ್ತಾರೆ. ಈಗ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು, ಅವೆನ್ಯೂ ರೋಡ್ ಏನಿದೆ ಸಂಪೂರ್ಣವಾಗಿ ಜಾಮ್ ಆಗಿರುವಂತದ್ದು ಈಗ ದೃಶ್ಯದಲ್ಲಿ ಸಹ ನೋಡ್ತಾ ಇದ್ದೀರಾ. ಇದರ ಜೊತೆಗೆ ಇನ್ನು ಫ್ಲೈಓವರ್ ಬರೋದಕ್ಕೆ ಏನು ಟೌನ್ ಹಾಲ್ ಕಡೆಯಿಂದ ಬರುವಂತ ಏನು ಜನರೇನಿದ್ದಾರೆ ಅವ್ರು ಸಂಪೂರ್ಣವಾಗಿ ಈಗಾಗಲೇ ಏನು ಫುಲ್ ಜಾಮ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇನ್ನು KR ಮಾರ್ಕೆಟ್ ಕಡೆಯಿಂದ ಇನ್ನು ಟೌನ್ ಹಾಲ್ ಕಡೆಗೆ ಹೋಗುವಂತ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಇದು ಕೂಡ ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟರ್ ಅನ್ನಷ್ಟು ಕೂಡ ಈಗಾಗಲೇ ಜಾಮ್ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಈಗಾಗಲೇ ಏನು ಫ್ಲೈಓವರ್ ಮೇಲೆ ಕೂಡ ಏನು ನೂರಾರು ವೆಹಿಕಲ್ಸ್, ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಪಾರ್ಕ್ ಮಾಡಿದ್ದಾರೆ. ಅದನ್ನು ಕೂಡ ಪಾರ್ಕ್ ಮಾಡಿ ಆನಂತರ ಇವರೆಲ್ಲರೂ ಕೂಡ ಈಗಾಗಲೇ ಕೆಳಗೆ ನಡ್ಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೆಳಗಡೆ ಹೋದ್ರೆ ಸಂಪೂರ್ಣವಾಗಿ ಲಾಕ್ ಆಗ್ತೀವಿ ಅಂತ ಹೇಳಿ ಈಗಾಗಲೇ ಮೇಲ್ಗಡೆ ಏನೋ ಫ್ಲೈಓವರ್ ಮೇಲ್ಗಡೆ ಇಲ್ಲಿ ವಾಹನಗಳನ್ನ ನಿಲ್ಲಿಸಿ ಕೆಳಗಡೆ ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ದೃಶ್ಯ ಸಹ ನೋಡ್ತಾ ಇರ್ಬೋದು, ಸಾಕಷ್ಟು ಜನರು ಕೂಡ ಕೂಡಿದ್ದಾರೆ. ಇನ್ನು ಹೂವಿನ ಬೆಲೆ ಕೂಡ ಸಾಕಷ್ಟು ಗಗನಕ್ಕೆ ಏರಿದೆ ಅಂತಾನೆ ಹೇಳ್ಬೋದು. 100 ರೂಪಾಯಿಗಳಲ್ಲಿ ಇದ್ದಂತಹ ಏನೋ ಆ ಹೂವಿನ ಬೆಲೆ ಈಗಾಗಲೇ 1000 ಗಡಿ ದಾಟಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇನ್ನು ಇಷ್ಟೊಂದು ಜನ ಇರುವಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಈಗಾಗಲೇ ಹೆಚ್ಚಾಗಿ ನಿಯೋಜನೆ ಕೂಡ ಮಾಡಲಾಗಿರುವಂತದ್ದು ಅಲ್ಲಲ್ಲಿ. ಯಾಕಂದ್ರೆ ಸಾಕಷ್ಟು ಜನರು ಕೂಡ ಇರೋದ್ರಿಂದಾಗಿ ಪಿಕ್ ಪಾಕೆಟ್ ಮಾಡುವಂತವ್ರು, ಮತ್ತೆ ಸ್ನ್ಯಾಚ್ ಮಾಡುವಂತವ್ರು, ಪರ್ಸನಲ್ ಸ್ನ್ಯಾಚ್ ಮಾಡುವಂತವ್ರು, ಹೀಗೆ ಮತ್ತೆ ಕದಿಯುವಂತವ್ರು, ಹೀಗೆ ಸಾಕಷ್ಟು ಜನರು ಕೂಡ ಬರುವಂತ ಸಾಧ್ಯತೆಗಳು ಇರುತ್ತೆ. ಕಳ್ಳರು ಆಗಿರ್ಬೋದು, ಕಳ್ಳರು ಕಾಕರ ಆಗಿರ್ಬೋದು. ಸೊ ಹೀಗಾಗಿ ಆ ಒಂದು ಉದ್ದೇಶದಿಂದಾಗಿ ಟ್ರಾಫಿಕ್ ಪೊಲೀಸರು ಕೂಡ ಈಗಾಗಲೇ ನಿಯೋಜನೆಯನ್ನ ಕೂಡ ಮಾಡಲಾಗಿರುವಂತದ್ದು. ಕೆಲವೊಂದು ಕಡೆ ಲ್ಯಾಂಡ್ ಆರ್ಡರ್ ಪೊಲೀಸರು ಕೂಡ ಮಫ್ತಿಯಲ್ಲೂ ಕೂಡ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇದರ ಜೊತೆಗೆ ಇನ್ನು ಟ್ರಾಫಿಕ್ ಜಾಮ್ ಬಹುತೇಕವಾಗಿ ಪ್ರತಿ ಸಲನೂ ಕೂಡ ಆಗತ್ತೆ. ಅದೇ ರೀತಿಯಾಗಿ ಎಲ್ಲೂ ಕೂಡ ಏನು ಹೆಚ್ಚಾಗಿ ಆಗ್ಬಾರ್ದು, ಅಂದ್ರೆ ಒಂದು 5 ನಿಮಿಷ ಆದ್ರೂ ಪರವಾಗಿಲ್ಲ, ಆದ್ರೆ ಗಂಟೆಗಟ್ಟಲೆ ಜಾಮ್ ಆಗ್ಬಾರ್ದು ಅಂತಾನು ಕೂಡ ಈಗಾಗಲೇ KR ಮಾರ್ಕೆಟ್ ಸಂಚಾರಿ ಪೊಲೀಸರು ಕೂಡ ಈಗಾಗಲೇ ಇಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ. ಅವರು ಕೂಡ ಈಗಾಗಲೇ ಭದ್ರತೆಯಲ್ಲೂ ಕೂಡ ಇದ್ದಾರೆ. ಇನ್ನು ಈ ಒಂದು ಜನಸಾಗರ ಏನಿದೆ ಇದು ಇನ್ನು ಕೂಡ 12 ಗಂಟೆವರೆಗೂ, 12 ಗಂಟೆ 1 ಗಂಟೆ ಬಹುತೇಕ ಇವತ್ತು ಸಾಯಂಕಾಲದವರೆಗೂ ಕೂಡ ಹೀಗೆ ಇರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದಸರಾ ಹಬ್ಬ ಪ್ರತಿಯೊಬ್ರು ಕೂಡ ಮನೆಯಲ್ಲಿರುವಂತ ವಾಹನಗಳನ್ನ ಪೂಜೆ ಮಾಡುವಂತ ಉದ್ದೇಶದಿಂದಾಗಿ ಪ್ರತಿಯೊಬ್ರು ಕೂಡ ಬರ್ತಾರೆ. ಸೊ ಹೀಗಾಗಿ ಈ ಒಂದು ಕಾರಣದಿಂದಾಗಿ ಇನ್ನು ಮಧ್ಯಾಹ್ನ ಅಥವಾ ಸಂಜೆವರೆಗೂ ಕೂಡ ಈ ಒಂದು ದೃಶ್ಯಗಳು ಹೀಗೆ ಕಂಡು ಬರುತ್ತೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಇವತ್ತು KR ಮಾರ್ಕೆಟ್ ಏನಿದೆ ಪ್ರತಿ ಬಾರಿನೂ ಕೂಡ ಇದೇ ರೀತಿಯಾದಂತಹ ರಶ್ ಅನ್ನು ಕೂಡ ನಾವು ನೋಡಿರ್ತೀವಿ. ಸೊ ಹೀಗಾಗಿ ಈ ಬಾರಿನೂ ಕೂಡ ಇದೇ ರಶ್ ಇದೆ. ಸೊ ಹೀಗಾಗಿ ಯಾರು ಕೂಡ ಏನು ಅಹಿತಕರ ಘಟನೆ ನಡೀಬಾರ್ದು ಅಂತ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆಯನ್ನ ಮಾಡಲಾಗಿದೆ ಅಲ್ಲಲ್ಲಿ. ಸೊ ಹೀಗಾಗಿ ಈ ಒಂದು ವಿಚಾರವಾಗಿ ಈಗಾಗಲೇ ಏನು ಹಿರಿಯ ಅಧಿಕಾರಿಗಳು ಕೂಡ ಗಮನಕ್ಕೆ ತಗೊಬಂದು, ಯಾಕಂದ್ರೆ ಯಾವುದೇ ರೀತಿಯಂತ ಅಹಿತಕರ ಘಟನೆ ನಡೆದ್ರೆ ಮತ್ತೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತ ಕೂಡ ಪೊಲೀಸ್ ಮೂಲಗಳು ಕೂಡ ಹೇಳಿರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.